ಮಂಗಳೂರಿನ ಬಲ್ಮಠದಲ್ಲಿ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಣ್ಣಿನ ಅಡಿ ಸಿಲುಕಿದ್ದ ಓರ್ವನನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಮತ್ತೋರ್ವನಿಗೆ ಶೋಧವನ್ನ ಮಾಡಲಾಗಿದ್ದು, ಮಣ್ಣು ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆಯನ್ನ ಭರದಿಂದ ನಡೆಸಲಾಗ್ತಾ ಇದೆ. ಬಿಹಾರ ಮೂಲದ ರಾಜ್ಕುಮಾರ್ನನ್ನ ಈಗಾಗಲೇ ಈ ಒಂದು ಮಣ್ಣು ಕುಸಿತದಿಂದ ಆ ಒಂದು ಸ್ಥಳದಿಂದ ರಕ್ಷಣೆ ಮಾಡಲಾಗಿದೆ. ಅದೇ ರೀತಿಯಾಗಿ ಮತ್ತೊಬ್ಬ ಕಾರ್ಮಿಕ ಚಂದನ್ಗಾಗಿ ಶೋಧವನ್ನ ಮುಂದುವರಿಸಲಾಗಿದೆ. ಸ್ಥಳಕ್ಕೆ ಈಗಾಗಲೇ ಆಗಮಿಸಿದೆ ಎನ್ಡಿಆರ್ಎಫ್ ಟೀಮ್ ಆಗಿರಬಹುದು, ಎಸ್ಡಿಆರ್ಎಫ್ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಎಸ್ಪಿ, ಡಿಸಿ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದ್ದು, ಆದ್ರೆ ಈಗ ಮಳೆ ಅಡ್ಡಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಒಬ್ಬ ಕಾರ್ಮಿಕನನ್ನ ರಕ್ಷಣೆ ಮಾಡಲಾಗಿದೆ, ಮತ್ತೊಬ್ಬನಿಗಾಗಿ ತೀವ್ರವಾದಂತಹ ಶೋಧವನ್ನ ಮಾಡ್ತಾ ಇದ್ದು, ಆತನ ರಕ್ಷಣೆಗೆ ಈಗಾಗಲೇ ಹರಸಾಹಸ ಪಡಲಾಗ್ತಾ ಇದೆ. ನೀವು ನೋಡ್ತಾ ಇದ್ದೀರಲ್ಲ, ನಿರಂತರವಾಗಿ ಈಗ ಮಳೆ ಬರ್ತಾ ಇದೆ. ಈ ಮಳೆಯೇ ಅಡ್ಡಿ ಆಗಿದೆ ರಕ್ಷಣಾ ಕಾರ್ಯಾಚರಣೆ ನಡೆಯೋದಕ್ಕೆ. ಇನ್ನೂ ಹೆಚ್ಚಿನ ಒಂದು ಸಲಕರಣೆಗಳನ್ನ ತೆಗೆದುಕೊಂಡು ಬರಲಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಅನಾಹುತ ಹೆಚ್ಚಿನ ಪ್ರಮಾಣದಲ್ಲಿ ಆಗಬಾರ್ದು. ಯಾಕಂತ ಹೇಳಿದ್ರೆ ಈಗ ಮಣ್ಣಿನ ಕುಸಿತ ಆದಂತಹ ಸ್ಥಳದಲ್ಲೇ ಮತ್ತೆ ಆ ಸ್ಥಳದಲ್ಲಿ ರಂಧ್ರ ಕೊರೆಯುವಂತಹ ಸಂದರ್ಭದಲ್ಲಿ ಮಣ್ಣು ಮತ್ತೆ ಬೀಳ್ತಾ ಇದೆಯಂತೆ. ಹೀಗಾಗಿ ಯಾವುದೇ ರೀತಿಯ ಅನಾಹುತ ಆಗದಾಗೆ ಹೆಚ್ಚಿನ ಈಗ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಒಂದು ರೀತಿಯಾದಂತಹ ಅಪಾಯಕಾರಿ ಸ್ಥಳದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಏನು ಹೆಚ್ಚಿನ ಪ್ರಮಾಣದಲ್ಲಿ ಅನಾಹುತ ಆಗದ ಹಾಗೆ ಕ್ರಮವನ್ನ ಕೈಗೊಳ್ಳಬೇಕು, ಆ ರೀತಿಯ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಮತ್ತೊಬ್ಬ ಕಾರ್ಮಿಕ ಚಂದನ್ಗಾಗಿ ಈಗ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ, ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಿದೆ. ಕಾಂಕ್ರೀಟ್ ಗೋಡೆಗೆ ರಂಧ್ರ ಕೊರೆದು ಕಾರ್ಮಿಕನ ಪತ್ತೆ ಮಾಡಲಾಗಿದ್ದು, ಮಣ್ಣಿನಡಿಯಲ್ಲಿರುವಂತಹ ಉತ್ತರ ಪ್ರದೇಶದ ಚಂದನ್ ಈಗ ಪೈಪ್ ಮೂಲಕ ಆತನಿಗೆ ಡ್ರಿಪ್ಸ್ ಅನ್ನ ಕೊಡ್ತಾ ಇದೆ ವೈದ್ಯರ ತಂಡ. ಯಾವುದೇ ಕಾರಣಕ್ಕೂ ಆತ ಒಂದ್ ಕಡೆ ಭಯ ಪಟ್ಕೊಂಡಿರ್ತಾನೆ ಸಹಜವಾಗಿ, ಮತ್ತೊಂದ್ ಕಡೆ ಆಕ್ಸಿಜನ್ ನ ಕೊರತೆ ಉಂಟಾಗಬಾರದು ಅಂತ ಹೇಳಿ, ಮತ್ತೊಂದು ಕಡೆ ಈಗಾಗಲೇ ಆತ ನಿಶ್ಯಕ್ತನಾಗಿರ್ತಾನೆ, ಆಹಾರ ಕೂಡ ಇಲ್ಲದೆ. ಹಾಗಾಗಿ ಡ್ರಿಪ್ಸ್ ಅನ್ನ ನೀಡ್ತಾ ಇದೆ ವೈದ್ಯರ ತಂಡ. ಮಣ್ಣಿನಡಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಉತ್ತರ ಪ್ರದೇಶದ ಚಂದನ್. ಮಣ್ಣಿನಡಿಯೇ ಕಾರ್ಮಿಕನಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಡಿಎಚ್ಒ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡ್ತಾ ಇದ್ದು, ಡಾಕ್ಟರ್ ತಿಮ್ಮಯ್ಯ ಅವರ ನೇತೃತ್ವದಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ಆತನಿಗೆ ನೀಡಲಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಯನ್ನ ಎನ್ಡಿಆರ್ಎಫ್ ಟೀಮ್ ನಡೆಸ್ತಾ ಇದೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಆಲ್ಮೋಸ್ಟ್ ಇದು ಮಧ್ಯಾಹ್ನ 1 ಗಂಟೆಯಿಂದಲೇ ನಿರಂತರವಾಗಿ ಈ ಒಂದು ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದ್ರು ಕೂಡ ಒಬ್ಬ ಕಾರ್ಮಿಕನನ್ನ ರಕ್ಷಣೆ ಮಾಡಲಾಗಿದೆ. ಈಗ ಮತ್ತೊಬ್ಬ ಕಾರ್ಮಿಕ ಇದ್ದಾನಲ್ಲ ಚಂದನ್, ಆತನ ರಕ್ಷಣೆಗೆ ಬೇಕಾದಂತಹ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮಳೆ ಕೂಡ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸ್ವಲ್ಪ ಇದು ಕೂಡ ಅಡ್ಡಿ ಆಗ್ತಾ ಇದೆ. ಜೊತೆಗೆ ಇನ್ನೊಂದು ಚಾಲೆಂಜ್ ಅಂತ ಹೇಳಿದ್ರೆ, ಮಣ್ಣು ತೆಗೆಯುವಂತಹ ಸಂದರ್ಭದಲ್ಲಿ ಮತ್ತೆ ಮಣ್ಣು ಆ ಪ್ರದೇಶಕ್ಕೆ ಹೋಗಿ ಬೀಳ್ತಾ ಇದೆ ಅನ್ನುವ ಕಾರಣಕ್ಕಾಗಿಯೇ ಇನ್ನು ಬೇರೆ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಎಲ್ಲಾ ರೀತಿಯಾದಂತಹ ತಂತ್ರಗಾರಿಕೆಯನ್ನ ಅಲ್ಲಿ ಮಾಡಲಾಗ್ತಾ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿಶನ್, ಇನ್ನು ಕೂಡ ರಕ್ಷಣಾ ಕಾರ್ಯಾಚರಣೆಗೆ ಎಷ್ಟು ಹೊತ್ತು ಬೇಕಾಗಬಹುದು, ಏನೆಲ್ಲ ಚಾಲೆಂಜಸ್ ಇದೆ ಈಗ ರಕ್ಷಣಾ ಕಾರ್ಯಾಚರಣೆಗೆ, ಏನೆಲ್ಲ ತಯಾರಿಯನ್ನ ಆಲ್ರೆಡಿ ಈಗ ಮಾಡ್ಕೊಂಡಿದ್ದಾರೆ ರಕ್ಷಣಾ ತಂಡದವರು? ನವಿತಾ, ಈಗಾಗಲೇ ಓರ್ವನ ರಕ್ಷಣೆ ಮಾಡಿದೆ, ಇನ್ನೊಬ್ಬನ ರಕ್ಷಣೆಗಾಗಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಮಣ್ಣಲ್ಲಿ ಸಿಲುಕಿದಂತಹ ವ್ಯಕ್ತಿಯ ಆರೋಗ್ಯ ತಪಾಸಣೆಯನ್ನು ಖುದ್ದು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮಾಡಿರುವಂಥದ್ದು. ನಾವೀಗ ಬಲ್ಮಠ ಪ್ರದೇಶದಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ, ಈಗಾಗಲೇ ಸಾಕಷ್ಟು ಮಂದಿ ಪೊಲೀಸರು ಈ ಕಾರ್ಯಾಚರಣೆಯಲ್ಲಿ ನೇರವಾಗಿ ಪಾಲ್ಗೊಂಡಿದ್ದಾರೆ. ಸ್ವತಃ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಕೂಡ ಸ್ವತಃ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರುವಂಥದ್ದು. ಹಂತ ಹಂತವಾಗಿ ಆ ಕಾರ್ಮಿಕನ ಯಾವುದೇ ಜೀವಕ್ಕೆ ಹಾನಿಯಾಗದಂಥ ರೀತಿಯಲ್ಲಿ ಎಲ್ಲ ರೀತಿಯ ಕಾರ್ಯಾಚರಣೆ ಮಾಡಲಾಗಿರುವಂಥದ್ದು. ಜಿಲ್ಲಾಡಳಿತ ಸೇರಿದಂತೆ ಪೊಲೀಸರು, ಅಗ್ನಿಶಾಮಕ ದಳ, ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡ ಕೂಡ ಈ ಕಾರ್ಯಾಚರಣೆಯಲ್ಲಿ ನೇರವಾಗಿ ಪಾಲ್ಗೊಳ್ತಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಜಿಲ್ಲಾಧಿಕಾರಿಗಳು ಕೂಡ ಸ್ಥಳ ಯಾವಾಗ ಘಟನೆ ಆಯಿತು ಆ ಸಂದರ್ಭದಿಂದ ಇಲ್ಲೇ ಬಂದು ಸಂಪೂರ್ಣವಾದ ಕಾರ್ಯಾಚರಣೆಯ ನೇತೃತ್ವವನ್ನು ಕೂಡ ವಹಿಸಿಕೊಂಡಿರುವಂಥದ್ದು. ಎಲ್ಲ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಇರುವಂಥದ್ದು. ಈಗಾಗಲೇ 18 ವರ್ಷದ ಬಿಹಾರ ಮೂಲದ ರಾಜ್ಕುಮಾರ್ ಎಂಬಾತನ ರಕ್ಷಣೆಯನ್ನು ಕೂಡ ಮಾಡಲಾಗಿದೆ. 30 ವರ್ಷದ ಚಂದನ್ ಎಂಬಾತನನ್ನ ಈಗಾಗಲೇ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂಥದ್ದು. ಈಗಾಗಲೇ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸದ್ಯ ಆತನಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆತನನ್ನು ಕೂಡ ಮಣ್ಣಿನಿಂದ ಸುರಕ್ಷಿತವಾಗಿ ಹೊರತೆಗೆಯಲಾಗ್ತಾ ಇದೆ. ಎಲ್ಲ ತಂಡಗಳು ಅವಿರತವಾದ ಶ್ರಮವನ್ನ ಪಡ್ತಾ ಇರುವಂಥದ್ದು. ಅದು ಎಸ್ಡಿಆರ್ಎಫ್ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಸ್ಥಳೀಯ ಪೊಲೀಸ್, ಅಗ್ನಿಶಾಮಕ ದಳ ಸಿಬ್ಬಂದಿ ಎಲ್ಲ ತಂಡಗಳು ಕೂಡ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಮಂಗಳೂರಿನ ಮಹಾನಗರ ಪಾಲಿಕೆಯ ಮೇಯರ್ ಕೂಡ ಇದ್ದಾರೆ, ಜಿಲ್ಲಾಧಿಕಾರಿಗಳು ಕೂಡ ಇರುವಂಥದ್ದು. ನಾವು ಮೇಯರ್ ಜೊತೆನೆ ಮಾತಾಡ್ತೀನಿ. ಸರ್, ಇವಾಗ ಕಾರ್ಯಾಚರಣೆ ಯಾವ ರೀತಿಯಾಗಿ ಆಗ್ತಾ ಇರೋದು? ಕಾರ್ಯಾಚರಣೆ ಎನ್ಡಿಆರ್ಎಫ್ ತಂಡದಿಂದ ಆಗ್ತಾ ಇದೆ. ಅದರೊಟ್ಟಿಗೆ ಫೈರ್ ಸರ್ವಿಸ್ ಇರ್ಬೋದು, ಮಂಗಳೂರು ಮಹಾನಗರ ಪಾಲಿಕೆಯ ಸಿಬ್ಬಂದಿ ವರ್ಗ ಇರ್ಬೋದು, ಹಾಗೆಯೇ ಮೆಸ್ಕಾಂನವರು ಇರ್ಬೋದು, ಎಲ್ಲರೂ ಕೂಡ
ಒಬ್ಬರು ಈ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಸಿಲುಕಿದ್ದಾರೆ. ಅವರನ್ನು ತೆಗೆಯುವಂಥ ಕೆಲಸ ಬಹಳಷ್ಟು ವೇಗದಿಂದ ಆಗ್ತಾ ಇದೆ. ನನಗೆ ಒಂದು ವಿಶ್ವಾಸ ಇದೆ, ಇನ್ನೊಬ್ಬ ಕೂಡ ಬದುಕಿ ಬರ್ತೇನೆ ಎಂಬಂಥ ವಿಶ್ವಾಸ ಇದೆ. ಬಹಳ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, ಈಗ ತಂಡ ಯಾವ ರೀತಿಯಾಗಿ ಮಾಹಿತಿ ಕೊಡ್ತೇವೆ, ಅವನು ಜೀವಂತವಾಗಿದ್ದಾನ, ಆರೋಗ್ಯ ಸ್ಥಿತಿ ಹೇಗಿದೆ ಮತ್ತು ಟ್ರೀಟ್ಮೆಂಟ್ ಯಾವ ರೀತಿಗೆ ಆಗ್ತದೆ? ಈಗ ಅದೇ ನಮಗೆ ಗೊತ್ತಾಗುವುದು, ಅವನನ್ನು ತೆಗೆದಾಗಲೇ ಗೊತ್ತಾಗುವಂಥದ್ದು. ಹಾಗೆ ಡ್ರಿಲ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಮಣ್ಣು ತೆಗಿತಾ ಇದ್ದಾರೆ. ಬಹಳ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅಪೇಕ್ಷೆ ಬದುಕಿ ಬರಬೇಕೆಂಬಂಥ ಅಪೇಕ್ಷೆಯೊಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಿತಾ, ಇದು ಮೇಯರ್ ಅವರ ಮಾತು. ಒಟ್ಟಿನಲ್ಲಿ ಸಾಕಷ್ಟು ಮಂದಿ ಸ್ಥಳೀಯರು ಕೂಡ ಇರುವಂಥದ್ದು ಮತ್ತು NDRF ತಂಡ ಕೂಡ ಸ್ಥಳದಲ್ಲಿ ಇರುವಂಥದ್ದು. ಎಲ್ಲರ ಅಪೇಕ್ಷೆ ಮತ್ತು ಆಶಯ ಕೂಡ ಒಂದೇ, ಈಗ ಮಣ್ಣಲ್ಲಿ ಸಿಲುಕಿರುವಂತಹ ವ್ಯಕ್ತಿ ಜೀವಂತವಾಗಿ ಹೊರ ಬರಲಿ ಅನ್ನೋದು ಕೂಡ ಎಲ್ಲರ ಅಪೇಕ್ಷೆ ಇರುವಂಥದ್ದು. ಮತ್ತು ಈಗಾಗಲೇ ಎಲ್ಲ ಆರೋಗ್ಯ ತಂಡಗಳು ಮತ್ತು ಆತನನ್ನು ಮಣ್ಣಿನಿಂದ ಹೊರ ತೆಗೆದಂಥ ಸಂದರ್ಭದಲ್ಲಿ ಬೇಕಾದಂಥ ಪ್ರಾಥಮಿಕ ಚಿಕಿತ್ಸೆ ಆಗಿರ್ಬೋದು, ಸ್ಥಳೀಯ ಆಸ್ಪತ್ರೆಗೆ ರವಾನೆ ಆಗಿರ್ಬೋದು, ಎಲ್ಲವನ್ನ ಖುದ್ದು ಜಿಲ್ಲಾಧಿಕಾರಿಗಳೇ ನೇತೃತ್ವ ವಹಿಸಿಕೊಂಡಿರುವುದು ಮತ್ತು ಎಲ್ಲ ಆರೋಗ್ಯ ತಂಡಗಳು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂಥದ್ದು. ನವಿತಾ, ಕಿಶನ್, ಈಗ ರಾಜ್ಕುಮಾರ್ನನ್ನ ಅಂದ್ರೆ ಕಾರ್ಮಿಕನನ್ನ ಹೊರತೆಗೆಯೋದಿಕ್ಕೆ ಬೇಗ ಆಯ್ತು, ಬಟ್ ಈತನನ್ನ ಹೊರತೆಗೆಯೋದಕ್ಕೆ ಏನು ಕಷ್ಟ ಆಗ್ತಾ ಇದೆ, ಏನು ಅಡ್ಡಿ ಆಗ್ತಾ ಇದೆ? ಜೊತೆಗೆ ಇವರಿಬ್ರು ಒಂದೇ ಸ್ಥಳದಲ್ಲಿ ಇದ್ರಾ ಅಥವಾ ಬೇರೆ ಬೇರೆ ಸ್ಥಳದಲ್ಲಿ ಇದ್ರಾ, ಹೇಗೆ? ನವಿತಾ, ಇವರೆಲ್ಲರೂ ಕೂಡ ಒಂದೇ ಸ್ಥಳದಲ್ಲಿ ಇದ್ರು ಅನ್ನೋದು ಸಿಕ್ಕಿರುವಂತಹ ಸದ್ಯದ ಪ್ರಾಥಮಿಕ ಮಾಹಿತಿ. ಸುಮಾರು 12:30ರಿಂದ 1 ಗಂಟೆ ವೇಳೆಗೆ ಘಟನೆ ಆಗಿರುವಂಥದ್ದು. ಬೇಗ ಸಿಕ್ಕಿರುವಂತಹ 18 ವರ್ಷದ ರಾಜ್ಕುಮಾರ್ ಎತ್ತಿನ ಆತ ಎಲ್ರಿಗೂ ಕೂಡ ಆತನ ತಲೆ ಭಾಗ ಸುರಕ್ಷಿತವಾಗಿತ್ತು, ಅಂದ್ರೆ ಉಸಿರಾಟಕ್ಕೆ ಯಾವುದೇ ರೀತಿಯಾಗಿ ಸಮಸ್ಯೆ ಇರಲಿಲ್ಲ. ಹಾಗಾಗಿ ಆತನನ್ನ ಬೇಗ ತೆಗೆಯೋಕೆ ಸಾಧ್ಯ ಆಯಿತು. ಆ ನಂತರವಾಗಿ ಸುಮಾರು ರಾಜ್ಕುಮಾರ್ನನ್ನ ತೆಗೆದಂತ ನಂತರವಾಗಿ ಸುಮಾರು 1-1.5 ಗಂಟೆ ನಿರಂತರವಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಸ್ವಲ್ಪ ಮಟ್ಟಿನ ಅಡ್ಡಿಯಾಗಿತ್ತು. ಸದ್ಯ ಚಂದನ್ ಕುಮಾರ್, ಅಂದ್ರೆ 38 ವರ್ಷದ ಉತ್ತರ ಪ್ರದೇಶ ಮೂಲದ ಚಂದನ್ ಕುಮಾರ್ ಕೂಡ ಸುರಕ್ಷಿತವಾಗಿದ್ದಾನೆ. ಆರೋಗ್ಯಾಧಿಕಾರಿಗಳ ತಂಡಕ್ಕೆ ಸ್ಪಂದನೆ ಕೊಟ್ಟಿದ್ದಾನೆ ಮತ್ತು ಆತನ BP ಆಗಿರ್ಬೋದು ಮತ್ತೆ ಆತನಿಗೆ ಗ್ಲೂಕೋಸ್ ಅನ್ನು ಕೊಡುವಂಥದ್ದು ಎಲ್ಲವೂ ರೀತಿಯ ಸದ್ಯಕ್ಕೆ ಆಗಿರುವಂಥದ್ದು. ಹಾಗಾಗಿ ಸದ್ಯ ಆತನ ಪ್ರಾಣಾಪಾಯಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಹಾಗಾಗಿ ಆದ್ರೆ ಮಳೆ ಜಾಸ್ತಿ ಆಗಿರುವ ಸಂದರ್ಭದಲ್ಲಿ ಮಣ್ಣನ್ನ ಅಗೆದು ಆತನನ್ನ ರಕ್ಷಣೆ ಮಾಡೋದು ಬಹಳಷ್ಟು ಸವಾಲಿನ ಕೆಲಸ. ಯಾಕಂದ್ರೆ ಸಾಕಷ್ಟು ಮಣ್ಣನ್ನ ಈಗಾಗಲೇ ಹೊರ ತೆಗೆದಿದ್ದಾರೆ ಮತ್ತು ಮಣ್ಣನ್ನ ತೆಗೆಯುವಂತ ಸಂದರ್ಭದಲ್ಲಿ ಮಳೆ ಬಂದಂತ ವಿಷಯವಾಗಿ ಕೆಸರು ಮಿಶ್ರಿತ ಮಣ್ಣು ಕೂಡ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸದ್ಯ ರಿಟರ್ನಿಂಗ್ ವಾಲ್ ಏನಿದೆ ಅದನ್ನ ಕೊರೆದು ಆತನನ್ನ ಆ ಮೂಲಕವಾಗಿ ಹೊರ ತೆಗೆಯುವಂತ ಪ್ರಯತ್ನಗಳು ಕೂಡ ಆಗಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, NDRFನ ರಕ್ಷಣಾ ತಂಡದ ವಾಹನ ಕೂಡ ಇದೆ ಮತ್ತು ಅಗ್ನಿಶಾಮಕ ದಳದ ವಾಹನ ಕೂಡ ಇದೆ ಮತ್ತು 3 ಅಗ್ನಿಶಾಮಕ ದಳ ವಾಹನ ಕೂಡ ಆಂಬ್ಯುಲೆನ್ಸ್ ವಾಹನ ಕೂಡ ಇರುವಂಥದ್ದು. ಆತನನ್ನ ಹೊರಗೆ ತಂದಂಥ ಸಂದರ್ಭದಲ್ಲಿ ನಿಯರೆಸ್ಟ್ ಆಸ್ಪತ್ರೆಗೆ ಹೋಗುವಂಥದ್ದು ಮತ್ತು ಜಿಲ್ಲಾಡಳಿತದ ಎಲ್ಲ ವೈದ್ಯರ ತಂಡ ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿರುವಂಥದ್ದು. ಈಗಾಗಲೇ ಜಿಲ್ಲಾಧಿಕಾರಿಗಳು ಮುಲ್ಲೈ ಮುಗಿಲನ್ ಅವರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರವಾಗಿ ಜಿಲ್ಲಾ ಆರೋಗ್ಯಾಧಿಕಾರಿ HR ತಿಮ್ಮಯ್ಯ ಅವರು ಖುದ್ದು ಆತನ ಆರೋಗ್ಯ ತಪಾಸಣೆ ಮಾಡಿದ್ದಾರೆ. ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಅನ್ನೋ ವಿಶ್ವಾಸ ಕೂಡ ಅವರು ರಕ್ಷಣಾ ತಂಡಕ್ಕೆ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಆತನು ಕೂಡ ಸುರಕ್ಷಿತವಾಗಿ ಬದುಕಿ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಂದು ಕಡೆ ಎಲ್ಲ ಅವಘಡಗಳು ಒಂದಾದ್ರೆ ಎಲ್ಲ ಕಾರ್ಯಾಚರಣೆಯ ನೇತೃತ್ವವನ್ನ ಜಿಲ್ಲಾಡಳಿತ ಕೈಗೊಂಡಿರುವಂಥದ್ದು. ಬಹಳ ಸಮರೋಪಾದಿಯಲ್ಲಿ ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಭಾರಿ ಮಳೆಯ ನಡುವೆ ಕೂಡ ಇಬ್ಬರ ಪ್ರಾಣವನ್ನ ರಕ್ಷಿಸೋಕೆ ಅವಿರತವಾದ ಪ್ರಯತ್ನವನ್ನ ಜಿಲ್ಲಾಡಳಿತ ತಂಡ ಮತ್ತು ರಕ್ಷಣಾ ತಂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಸಂಪರ್ಕಕ್ಕೆ ಸಿಕ್ಕಿದಾರ, ಅಂದ್ರೆ ಅಲ್ಲಿ ಈಗ ಏನಾದ್ರು ರೆಸ್ಪಾಂಡ್ ಮಾಡ್ತಾ ಇದ್ದಾರಾ? ಈಗಾದ್ರೆ ಯಾಕಂದ್ರೆ ಆರೋಗ್ಯ ಇಲಾಖೆ ಕೂಡ ಅಲ್ಲಿ ಡ್ರಿಪ್ಸ್ ಅನ್ನ ಕೊಡುವಂತಹ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇತ್ತು. ಸೊ ಇದ್ರ ಬಗ್ಗೆ ಏನಿದೆ ಡೀಟೇಲ್ಸ್? 38 ವರ್ಷದ ಚಂದನ್ ಕುಮಾರ್ ಆತ ಈಗ ಜಿಲ್ಲಾಡಳಿತದ ಅಂದ್ರೆ ರಕ್ಷಣಾ ಇಲಾಖೆಯ ಸಂಪರ್ಕಕ್ಕೆ ಸಿಕ್ಕಿರುವಂಥದ್ದು. ಈ ನಿಟ್ಟಿನಲ್ಲಿ ಆತನ ಕೈಗೆ ಡ್ರಿಪ್ಸ್ ಅನ್ನು ಕೂಡ ಜಿಲ್ಲಾ ಆರೋಗ್ಯ ಇಲಾಖೆಯ ತಂಡ ಕೊಟ್ಟಿರುವಂಥದ್ದು. ಮಾಹಿತಿಯ ಪ್ರಕಾರವಾಗಿ 10ರಿಂದ 15 ಮಂದಿ ಕಾರ್ಮಿಕರು ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಮಧ್ಯಾಹ್ನದ ಊಟದ ವಿರಾಮದ ವೇಳೆಯಲ್ಲಿ ಅವರೆಲ್ಲರೂ ಕೂಡ ಚದುರಿದ್ರು. ಅಂದ್ರೆ ಕೆಲವು ಮಂದಿ ಬೇರೆ ಬೇರೆ ಕಾರ್ಯಗಳನ್ನು ಮಾಡೋಕೆ ಅಥವಾ ವಿಶ್ರಾಂತಿಯನ್ನು ಪಡೆಯೋಕೆ ಬೇರೆ ಬೇರೆ ಕಡೆಗೆ ಹೋಗಿದ್ರು. ಇವರಿಬ್ರು ಕೂಡ ಒಂದೇ ಸ್ಥಳದಲ್ಲಿ ಇದ್ದಂಥವ್ರು. ಹಾಗಾಗಿ ಅವರ ಮೈ ಮೇಲೆ ಮಣ್ಣು ಬಿದ್ದಿರುವಂಥದ್ದು. ಆದ್ರೆ ಅದೃಷ್ಟವಶಾತ್ ನೇರವಾಗಿ ಮಣ್ಣು ಬಿದ್ದಿಲ್ಲ, ಸ್ಲ್ಯಾಬ್ಗಳು ಕೂಡ ಇತ್ತು. ಹಾಗಾಗಿ ಸ್ಲ್ಯಾಬ್ ಅವರ ಮೈ ಮೇಲೆ ಬಿದ್ದು ಅನಂತರವಾಗಿ ಮಣ್ಣು ಬಿದ್ದಿರುವಂಥದ್ದು. ಹಾಗಾಗಿ ಇಬ್ಬರ ಪ್ರಾಣ ಕೂಡ ಸುರಕ್ಷಿತವಾಗಿದೆ. ಅವರನ್ನ ಪ್ರಾಣಾಪಾಯದಿಂದ ಪಾರು ಮಾಡಲಾಗಿರುವಂಥದ್ದು ಸದ್ಯಕ್ಕೆ. ಆದ್ರೆ ಒಬ್ಬನ
ಅನ್ನು ಅತ್ಯಂತ ವೇಗವಾಗಿ ಕಾರ್ಯಾಚರಣೆ ಮೂಲಕವಾಗಿ ರಕ್ಷಣೆ ಮಾಡಲಾಗಿದೆ. ಇನ್ನೊಬ್ಬನ ಕಾರ್ಯಾಚರಣೆಗೆ ಮಳೆ ಸ್ವಲ್ಪ ಅಡ್ಡಿ ಉಂಟು ಮಾಡಿತ್ತು ಮತ್ತು ಮಣ್ಣನ್ನ ಅಗಿಯೋಕೆ ಬಹಳಷ್ಟು ಸವಾಲಿನ ಕೆಲಸವಾಗಿ ಮಾರ್ಪಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ರಿಟೈನಿಂಗ್ ವಾಲ್ ಅನ್ನು ಕೊರೆದು ಆತನನ್ನ ಸುರಕ್ಷಿತವಾಗಿ ಹೊರತರುವಂತ ಕೆಲಸವನ್ನ ಮಾಡಲಾಗ್ತಿದೆ. ಸದ್ಯ ಎಲ್ಲ ಆರೋಗ್ಯ ತಂಡ ಅಂದ್ರೆ ವೈದ್ಯರ ತಂಡ ನಿರಂತರವಾಗಿ ಆತನ ದೇಹದ ಪರಿಸ್ಥಿತಿಯನ್ನ ಪರೀಕ್ಷೆ ಮಾಡ್ತಾ ಇರುವಂತದ್ದು. ವೈದ್ಯರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರವಾಗಿ ಯಾವುದೇ ರೀತಿಯಾಗಿ ಪ್ರಾಣಕ್ಕೆ ಅಪಾಯ ಇಲ್ಲ, ಆದ್ರೆ ಆತನನ್ನ ವೇಗವಾಗಿ ಮಣ್ಣಿಂದ ಹೊರತೆಗೆದ್ರೆ ಮತ್ತಷ್ಟು ಸುರಕ್ಷಿತವಾಗಿರ್ತಾನೆ ಅನ್ನೋದು ವೈದ್ಯರ ಅಭಿಪ್ರಾಯ. ಎಷ್ಟು ಅಡಿ ಆಳದಲ್ಲಿ ಇದ್ದಾನೆ, ಇದ್ರ ಬಗ್ಗೆ ಯಾರಾದ್ರೂ ಸಿಬ್ಬಂದಿಗಳನ್ನಲ್ಲಿ ಮಾತಾಡಿಸಬಹುದಾ ಅಥವಾ ಪೊಲೀಸ್ ಇಲಾಖೆಯವ್ರನ್ನ ಯಾರನ್ನಾದ್ರೂ ಮಾತಾಡಿಸಬಹುದಾ ಕಿಶನ್, ಹೇಗೆ? ಸದ್ಯಕ್ಕೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು ಖುದ್ದು ರಕ್ಷಣೆಯ ನೇತೃತ್ವದಲ್ಲಿ ಇರಬೇಕಾಗಿ ಸದ್ಯಕ್ಕೆ ಯಾರು ಕೂಡ ಪ್ರತಿಕ್ರಿಯೆಗೆ ಲಭ್ಯ ಇಲ್ಲ. ಎಲ್ಲರೂ ಕೂಡ ಆ ಕಾರ್ಯಾಚರಣೆಯ ಇಂಚಿಂಚು ಮಾಹಿತಿಯನ್ನ ಪಡ್ಕೊಳ್ಳುವ ಸಂದರ್ಭದಲ್ಲಿ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿ ನೀಡೋಕೆ ಅವರು ಲಭ್ಯ ಇಲ್ಲ. ಆದರೆ ಕಾರ್ಯಾಚರಣೆಯ ತಂಡ ಕೊಟ್ಟಿರುವಂತ ಮಾಹಿತಿಯ ಪ್ರಕಾರವಾಗಿ ಇಬ್ಬರು ಕೂಡ ಅಂದ್ರೆ ಒಬ್ಬ ಸುರಕ್ಷಿತವಾಗಿದ್ದಾನೆ, ಮತ್ತೊಬ್ಬನು ಕೂಡ ಸುರಕ್ಷಿತವಾಗಿಯೇ ನಾವು ಹೊರಗೆ ತರ್ತೀವಿ ಎಂಬ ವಿಶ್ವಾಸದಲ್ಲಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ಘಟನೆ ಸುಮಾರು 12:30 ಗಂಟೆ ವೇಳೆಗೆ ನಡೆದಿರುವಂಥದ್ದು. ಕಾರ್ಮಿಕರ ಸಂಬಂಧಿಕರು ಪ್ರತಿಕ್ರಿಯೆ ಕೊಟ್ಟಂತ ಸಂದರ್ಭದಲ್ಲಿ ಸುಮಾರು 11:30 ವೇಳೆಗೆ ಕೊನೆಯದಾಗಿ ಅವರಿಬ್ರು ಫೋನ್ನಲ್ಲಿ ಮಾತಾಡಿದ್ರು. ಆನಂತರವಾಗಿ 12 ಗಂಟೆ ನಂತರವಾಗಿ ಈ ಘಟನೆ ಆಗಿದೆ ಅನ್ನೋದು ಚಂದನ್ ಕುಮಾರ್ ಎಂಬಾತನ ಸಂಬಂಧಿ ನ್ಯೂಸ್ 18ಗೆ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಆನಂತರವಾಗಿ 12:30ರಿಂದ 1 ಗಂಟೆ ನಂತರವಾಗಿ ಈ ಘಟನೆ ಆಗಿರುವಂಥದ್ದು. ಮೇಲ್ಭಾಗಕ್ಕೆ ಅಂದ್ರೆ ರಸ್ತೆಯಿಂದ ಸುಮಾರು 30ರಿಂದ 60 ಫೀಟ್ ಕೆಳಭಾಗದಲ್ಲಿ ಈ ಘಟನೆ ಆಗಿರುವಂಥದ್ದು. ಆದರೆ ಮಣ್ಣು ಅವರ ಮೇಲೆ ಬಿದ್ದಿರುವಂಥದ್ದು ಸುಮಾರು 15ರಿಂದ 20 ಫೀಟ್ ಅಡಿಭಾಗದಲ್ಲಿ ಅನ್ನೋದು ಸದ್ಯಕ್ಕೆ ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಿರುವಂಥ ದೃಶ್ಯ. ಆದರೂ ಮಳೆಗಾಲದ ಸಂದರ್ಭದಲ್ಲಿ ಈ ರೀತಿಯ ಕಾಮಗಾರಿಗಳಿಗೆ ಅನುಮತಿ ಇದೆಯಾ ಅನ್ನೋದು ಮಹಾನಗರ ಪಾಲಿಕೆಯೇ ಉತ್ತರ ಕೊಡಬೇಕಾಗಿದೆ. ಈಗಾಗಲೇ ಪಾಲಿಕೆಯ ಮೇಯರ್ ಕೂಡ ಇಷ್ಟು ಹೊತ್ತು ಸ್ಥಳದಲ್ಲೇ ಇದ್ದು ನ್ಯೂಸ್ 18ಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಸುರಕ್ಷಿತವಾಗಿದೆ. ರಕ್ಷಣಾ ತಂಡದ ಅವಿರತ ಕಾರ್ಯಾಚರಣೆಯ ಶ್ರಮವಾಗಿ ಇಬ್ಬರು ಕೂಡ ಜೀವಂತವಾಗಿ ಬರ್ತಾರೆ. ಒಬ್ಬನನ್ನ ಜೀವಂತವಾಗಿ ರಕ್ಷಣೆ ಮಾಡಿದ್ದೇವೆ, ಮತ್ತೊಬ್ಬ ಕೂಡ ಜೀವಂತವಾಗಿ ನಮಗೆ ಸಿಗ್ತಾನೆ ಎಂಬ ವಿಶ್ವಾಸದ ಮಾತುಗಳನ್ನು ಕೂಡ ಮೇಯರ್ ಹೇಳಿರುವಂಥದ್ದು. ಹಾಗಾಗಿ ಈಗಾಗಲೇ ರಾಜ್ಕುಮಾರ್ ಎಂಬಾತನ ರಕ್ಷಣೆ ಆಗಿದೆ. ಚಂದನ್ ಕುಮಾರ್ ಎಂಬಾತನನ್ನು ರಕ್ಷಣೆ ಮಾಡೋಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಆತನನ್ನ ಮಣ್ಣಿನಿಂದ ಹೊರಗೆ ಸುರಕ್ಷಿತವಾಗಿ ತೆಗೆಯುವಂತ ಸಾಧ್ಯತೆಗಳು ಮತ್ತು ವಿಶ್ವಾಸಗಳು ಇಲ್ಲಿ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ಈಗಾಗಲೇ ಮಧ್ಯಾಹ್ನ 1 ಗಂಟೆಯ ವೇಳೆಗೆ ನಡೆದಿರುವಂತಹ ಘಟನೆ ಇದು. ಈಗ ಸಮಯ 4:11. ಯಾಕಂದ್ರೆ ಒಬ್ಬನ ರಕ್ಷಣೆ ಮಾಡಲಾಗಿದೆ, ಇನ್ನೊಬ್ಬನ ರಕ್ಷಣೆಗಾಗಿ ಈಗಾಗಲೇ ತೀವ್ರವಾದಂತಹ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಕಾರಣ ಇಲ್ಲಿ ಮಳೆ ಅಡ್ಡಿ ಆಗಿರುವಂಥದ್ದು, ನಿರಂತರವಾಗಿ ಮಳೆ ಸುರಿಯಿತು. ಹಾಗಾಗಿ ಆ ಒಂದು ಮಳೆಯ ಸಂದರ್ಭದಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸ್ಟಿಲ್ ಮಳೆ ಬರ್ತಾ ಇದ್ರೂ ಕೂಡ ಕಾರ್ಯಾಚರಣೆಯನ್ನ ಈಗ ನಡೆಸಲಾಗ್ತಾ ಇದೆ. ಅದೇ ಒಂದು ಆತಂಕ ಅಂತ ಹೇಳಿದ್ರೆ ಮತ್ತೆ ಮಣ್ಣು ಮತ್ತೆ ಅಲ್ಲಿ ಕೆಳಗೆ ಕುಸಿಯುವಂತಹ ಒಂದು ಆತಂಕ ಕೂಡ ಅಲ್ಲಿ ಕಾಣಿಸ್ತಾ ಇರೋದು. ಬಟ್ ಅದು ಏನೇ ಆದ್ರೂ ಕೂಡ ಸರಿಯಾದಂತಹ ನಿಟ್ಟಿನಲ್ಲಿ ಯಾವುದೇ ರೀತಿ ಅನಾಹುತ ಆಗದ ಹಾಗೆ ಆತನನ್ನ ಜೀವಂತವಾಗಿ ಹೊರತೆಗೆಯುವಂತಹ ಕಾರ್ಯಾಚರಣೆಯನ್ನ ಈಗ ನಿರಂತರವಾಗಿ ಮಾಡಲಾಗ್ತಾ ಇದೆ. NDRF ಟೀಮ್ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದು, ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಿರ್ಬೋದು ಅಥವಾ ಎಲ್ಲರೂ ಕೂಡ ಅಲ್ಲೇ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಅಲ್ಲಿ ಈಗ ತೀವ್ರತರವಾದಂತಹ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ರಾಜ್ಕುಮಾರ್ ಅನ್ನುವಂತಹ ಕಾರ್ಮಿಕ, ಆತ 18 ವರ್ಷ. ಆತನ ರಕ್ಷಣೆ ಇಮಿಡಿಯೇಟ್ ಆಗಿ ಆಯಿತು ಈ ಒಂದು ಘಟನೆ ಆದ ತಕ್ಷಣವೇ. ಬಟ್ ಈಗ 38 ವರ್ಷದ ಚಂದನ್ ಅವರ ರಕ್ಷಣೆಯನ್ನ ಮಾಡಬೇಕಾಗಿದೆ. ಅದಕ್ಕಾಗಿ ಈಗ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಬಟ್ ಈಗಾಗಲೇ ಪೈಪ್ ಮೂಲಕ ಡ್ರಿಪ್ಸ್ ಅನ್ನು ಕೂಡ ವೈದ್ಯರು ಕೊಡ್ತಾ ಇದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.